ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಸಲಾಮ್ ಅಲೈಕುಮ್, ವಣಕ್ಕಂ, ಬಾಗುನ್ನಾರ. ಸೊ ಇವಾಗ ಇದರಲ್ಲಿ 50 ಫೀಚರ್ಸ್ ಮೇಲೆ ಇದೆ ಅಂತ ತುಂಬ ಜನ ಹೇಳ್ತಾರೆ. ಸೊ ಐ ಟ್ರೈ ಟು ಎಕ್ಸ್ಪ್ಲೋರ್ ನಾನು ಎಷ್ಟು ಆಗುತ್ತೋ ಡಿಸ್ಪ್ಲೇ ಫೀಚರ್ಸ್ ಏನೇನಿದೆ, ಮೂವ್ OS 5 ಯಾವ ಥರ ವರ್ಕ್ ಆಗುತ್ತೆ. ಕಮ್ ಕ್ಲೋಸರ್, ಬನ್ನಿ. ಆಪ್ಷನ್ ಸೊ ನಿಮಗೆ ಲೈಟ್ಸ್ ಆಪ್ಷನಲ್ಲಿ ಸೇಫ್ಟಿ ಲೈಟ್ಸ್ ಬರುತ್ತೆ ಆ್ಯಸ್ ಯೂಶಲ್. ಮತ್ತು ಹೆಡ್ ಲ್ಯಾಂಪು ಇದು ಬಂದುಬಿಟ್ಟು ನೀವು ಸೆಟ್ ಮಾಡ್ಕೊಬೋದು. 3 ಲೈಟ್ ಇದೆ. ಸೊ ಇದು ಲೈಕ್ ಟೇಕ್ ಮೀ ಆಫ್ಟರ್ 30 ಸೆಕೆಂಡ್ಸ್ ನೀವು ಸ್ಕೂಟ್ರು ಲಾಕ್ ಮಾಡಿ 30 ಸೆಕೆಂಡ್ಸ್ ಆದಮೇಲೆ ಲೈಟ್ ಆಫ್ ಆಗಬೇಕು. ಲ್ಯಾಂಪ್ದು ಇಲ್ಲೊಂದು ಸರ್ಕಲ್ ಥರ ಎಲ್ಲ ಬರುತ್ತೆ ಲೈಟು, ಅದು ಆಫ್ ಆಗಬೇಕು. ಇದು ಸೆಟ್ ಮಾಡ್ಕೊಬೋದು. ಹ್ಯಾಲೋ ಲ್ಯಾಂಪು ಇದು ಲೈಟ್ಗೆ ಸಂಬಂಧಪಟ್ಟಿದ್ದಾರೆ. ಸೊ ಇದು ಇಂಡಿಕೇಟರ್, ಆಟೋ ಟರ್ನ್ ಆಫ್ ಇಂಡಿಕೇಟರ್ ಅಂದರೆ ಲೈಕ್ ನೀವು ರೈಟ್ ಟು ಲೆಫ್ಟ್ ಟರ್ನ್ ಆದಾಗ ಆಟೋಮೆಟಿಕ್ ಇಂಡಿಕೇಟ್ರು ಆನ್ ಆಗುತ್ತೆ, ಆಫ್ ಆಗುತ್ತೆ. ಲೈಕ್ ಆನ್ ನೀವು ಮಾಡಬೇಕು, ಆಫ್ ಅದಾಗುತ್ತೆ. ಇದು ರೈಡಿಂಗ್ ಬ್ರೇಕ್ ಬೈ ವೈರ್ ಸ್ಟ್ರೆಂತು ಮತ್ತು ಅಡ್ವಾನ್ಸ್ ರೀಜನ್ ಅಂದರೆ ಇದು ರೀಜನ್ರೇಟ್ ಆಗೋದು ಲೋ ಡಿಫಾಲ್ಟಲ್ಲಿ ಇರ್ತಿದೆ. ಸೊ ನಾನು ಹೈಗೆ ಹಾಕಿಟ್ಟಿದ್ದೀನಿ ಅಂದರೆ ನನ್ನ ಹೈಗೆ ಇಟ್ಟ ಮೇಲೇ ನನಗೆ ರೇಂಜ್ ಜಾಸ್ತಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಹೈಯಲ್ಲೇ ಇರಬೇಕು ಅಂತ ಅಂದ್ಕೊಳ್ತೀನಿ. DIY ಮೂಡ್ ನಾನು ಫಸ್ಟ್ ವೀಡಿಯೋಲಿ ನಿಮಗೆ ತಿಳಿಸ್ಕೊಟ್ಟಿರೋ ಥರ DIY ಮೂಡ್, ಡ್ರೈವ್ ಇಟ್ ಯುವರ್ ಸೆಲ್ಫ್ ಮೂಡ್ ಇದು. ಸೊ ನೀವು ಸ್ಪೀಡು ನೀವು 60 ಆಗಲಿ 80 ಆಗಲಿ ನೀವು ಸೆಟ್ ಮಾಡ್ಕೊಂಡು ಇಟ್ಕೊಬೋದು. ಇವಾಗ ಹಿಂಗೆ ನಾರ್ಮಲ್ ಮೂಡು, ಈಕೋ ಮೂಡು, ಸ್ಪೋರ್ಟ್ಸ್ ಮೂಡು, ಹೈಪರ್ ಮೂಡ್ ಇದೆಯೋ ಅದೇ ಥರನ ಡ್ರೈವ್ ಇಟ್ ಯುವರ್ ಸೆಲ್ಫ್ ಮೂಡ್ ಅಂತ ನೀವು 40-50 ನಿಮ್ಮ ಲಿಮಿಟ್ ಸೆಟ್ ಮಾಡ್ಕೊಬೋದು. ಸ್ಪೀಡ್ ಸೆಟ್ ಮಾಡಿಕೊಂಡು ನೀವು ಆ ಮೂಡ್ ಹಾಕ್ಕೊಂಡು ನೀವು ಹೋಗ್ಬೋದು. ಸೆಟ್ಟರ್ಸ್ ಡಿಫಾಲ್ಟ್ ಇದು ಆನ್ ಮಾಡ್ಕೊಳ್ಳೋದು. ಈಸಿ ಪಾರ್ಕ್ ನಿಮಗೆ ಇದು ಆಫ್ ಮಾಡಿದ್ರೆ ರಿವರ್ಸ್ ಆಪ್ಷನ್ ಆನ್ ಆಗುತ್ತೆ. ಈಸಿ ಪಾರ್ಕ್ ಆನ್ ಮಾಡಿದ್ರೆ ಈಸಿ ಪಾರ್ಕ್ ಅದು ಇದರಲ್ಲಿ ಈ ಬಟನಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಈಸಿ ಪಾರ್ಕ್ ಅಂತ ಇದಾಗುತ್ತೆ, ಆನ್ ಆಗುತ್ತೆ. ರೈಡಿಂಗ್ ಅಸಿಸ್ಟೆಂಟ್, ಹಿಲ್ ಹೋಲ್ಡ್ ಅಸಿಸ್ಟ್. ಫಾರ್ ಎಕ್ಸಾಂಪಲ್ ಇವಾಗ ನೀವು ನಂದಿ ಬೆಟ್ಟಕ್ಕೆ ಹೋದರೆ ಹಿಲ್ ಹೋಲ್ಡ್ ಅಸಿಸ್ಟ್ ನೀವು ಆನ್ ಮಾಡಿಕೊಂಡ್ರೆ ನಿಮಗೆ ಆ ಹಿಲ್ ಹೋಲ್ಡ್ ಅಸಿಸ್ಟಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದರಲ್ಲೇ ಅರ್ಥ ಆಗ್ತಿದೆ ಅನ್ಕೊತೀನಿ. ಬೆಟ್ಟ ಗುಡ್ಡ ಇದ್ರ ಮೇಲೆಲ್ಲ ಗ್ರಿಪ್ ಆಗಲಿ ಆ ಫ್ಯೂಚರ್ ಇದು ಈ ವೆಹಿಕಲಲ್ಲಿ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಯಾಕಂದರೆ ನಾನು ಇನ್ನೂ ಹೋಗಿಲ್ಲ ನಂದಿ ಹಿಲ್ಸ್. ರೈಡ್ ವಿತೌಟ್ ಕ್ಲೋಸಿಂಗ್ ಸ್ಟ್ಯಾಂಡ್, ಇದು ನಾವು ಕ್ಲೋಸಿಂಗ್ ಇದು ಸೈಡ್ ಸ್ಟ್ಯಾಂಡ್ ಬೇಕಾದ್ರೆ ನಾವು ಇವಾಗ ಸೈಡ್ ಸ್ಟ್ಯಾಂಡ್ ಎತ್ತೋವರೆಗೂ ವೆಹಿಕಲ್ ಮೂವ್ ಆಗೋಲ್ಲ. ಸೊ ರೈಡ್ ವಿತೌಟ್ ಕ್ಲೋಸಿಂಗ್ ಸ್ಟ್ಯಾಂಡ್ ಅಂದರೆ ನೀವು ಸ್ಟ್ಯಾಂಡ್ ಎತ್ತಿಲ್ಲ ಅಂದ್ರೂ ಹೋಗ್ಬೋದು, ಮೂವ್ ಮಾಡ್ಬೋದು. ಬಟ್ ನಾನು ಯಾವ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಅಂದರೆ ಸೈಡ್ ಸ್ಟ್ಯಾಂಡ್ ಎತ್ತಿದ್ರೇ ಗಾಡಿ ಮೂವ್ ಆಗಬೇಕು, ಆ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸ್ಟ್ಯಾಂಡ್ ಎತ್ತಿ ಗಾಡಿ ಓಡಿಸಿ ಅಂತ ಹೇಳಿ ಗಾಡಿ ಟರ್ಬೋ ಬೂಸ್ಟ್ ಈಸ್ ಕಮಿಂಗ್ ಸೂನ್ ಅಂತ ಬಂದಿದೆ. ಸೊ ಟರ್ಬೋ ಬೂಸ್ಟ್ ಈಸ್ ಕಮಿಂಗ್ ಸೂನ್, ಗೊತ್ತಿಲ್ಲ, ಇದು ಹೊಸ ಅಪ್ಡೇಟ್ ಇದು. ಸೊ ಈಕೋ, ನಾರ್ಮಲ್, ಸ್ಪೋರ್ಟ್ಸ್, ಹೈಪರ್, DIY ಮೂಡ್ ಇದೆ. ಇದು ಟರ್ಬೋ ಬೂಸ್ಟ್ ಅಂತ ಏನು ಅಂತ ಗೊತ್ತಿಲ್ಲ. ಗೆಟ್ ಅನ್ ಎಕ್ಸ್ಟ್ರಾ ಬೂಸ್ಟ್ ಆಫ್ ಪವರ್ ಎಕ್ಸಾಕ್ಟ್ಲಿ ವೆನ್ ಯು ನೀಡೆಡ್ ಇಟ್ ಅಂತ ಇದೆ. ಸೊ ಗೊತ್ತಿಲ್ಲ ಟರ್ಬೋ ಬೂಸ್ಟ್ ಅಂದರೆ ಏನು ಗಾಡಿಯಿಂದ ಏನು ಬೆಂಕಿ ಬರುತ್ತಾ ಏನೋ ಗೊತ್ತಿಲ್ಲ. ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಯಲ್ಲಿ ನಿಮಗೆ ಫಾಲ್ಟ್ ಡಿಟೆಕ್ಷನ್ ಬರುತ್ತೆ. ಫಾಲ್ಟ್ ಡಿಟೆಕ್ಷನ್ ನಾನು ಆನ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ನೀವೆಲ್ಲಾದರೂ ಪಾರ್ಕ್ ಮಾಡಿದಾಗ ನಿಮ್ಮ ವೆಹಿಕಲ್ ಎಲ್ಲಾದರೂ ಬಿದ್ದೋಯ್ತು ಅಂದರೆ ನಿಮಗೆ ಆ್ಯಪಲ್ಲೇ ಮೆಸೇಜ್ ಬಂದುಬಿಡುತ್ತೆ. ಸೊ ಇದು ಫಾಲ್ಟ್ ಡಿಟೆಕ್ಷನ್ ಅಂತ. ಇದು ಪಾಸ್ವರ್ಡ್ ನೀವು ಚೇಂಜ್ ಮಾಡ್ಕೊಬೋದು. ಕರೆಂಟ್ ಪಾಸ್ವರ್ಡು ಇದು ಕೇಳ್ತದೆ. ಸೊ ಚೇಂಜ್ ಮಾಡ್ಕೊಬೋದು. ಪಾಸ್ವರ್ಡ್ ನಿಮ್ಗೆ ಯಾವ್ದು ಬೇಕೋ ಅದು ಇಟ್ಕೊಬೋದು. ಡಾಕ್ಯುಮೆಂಟ್ಸ್ ನಾನು ಯಾವುದು ಅಪ್ಲೋಡ್ ಮಾಡಿಲ್ಲ. ಸಿಸ್ಟಮ್ ಅಪ್ಡೇಟಲ್ಲಿ ನಿಮಗೆ ಇದು ಅಪ್ಡೇಟ್ಸ್ ನೆಕ್ಸ್ಟ್ ಇವಾಗ ಹೇಳಿದ್ನಲ್ಲ ಟರ್ಬೋ ಅದು ಇದು ಆ ಥರ ಅಪ್ಡೇಟ್ಸ್ ಯಾವುದೇ ಇದ್ರೂ ಸಿಸ್ಟಮ್ ಅಪ್ಡೇಟ್ಸ್ ಇದರಲ್ಲಿ ಬರುತ್ತೆ. ಆಟೋ ಡೌನ್ಲೋಡ್ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ನಾನು. ಯಾವುದೇ ಅಪ್ಡೇಟ್ಸ್ ಬಂದ್ಬಿಟ್ಟು ಮೂವ್ OS 5 ಅಲ್ಲಿ ನಿಮಗೆ ಅಪ್ಡೇಟ್ ಹಂಗೆ ಆಟೋಮೆಟಿಕ್ ಆಗಿಬಿಡುತ್ತೆ. ಮತ್ತು ಎಬೌಟ್ ಬಂದ್ಬಿಟ್ಟು ನಾನು ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ. ಸ್ಕೂಟರ್ ಪರ್ಚೇಸ್ಡ್ ಆನ್ 6 April 2025. ಪರ್ಚೇಸ್ಡ್ ಆನ್ 6 April 2025, ಬಟ್ ನನ್ನ ಕೈಗೆ ಬಂದಿದ್ದು May 9th. ಲರ್ನ್ ಮೋರ್ ಅಬೌಟ್ ಮೂವ್ OS 5. ಇದು ಬಂದುಬಿಟ್ಟು ಡೆಮೋ ವಿಡಿಯೋ ಥರ ಇರುತ್ತೆ ನಿಮಗೆ. ಸ್ಕೂಟರ್ ರೀಬೋಟ್ ನಿಮಗೆ ಜಸ್ಟ್ ಅದು ನಾನು ನಿಮಗೆ ಇದರಲ್ಲೂ ಮಾಡ್ಬೋದು. ರೀಬೋಟು ನೀವು ಪರ್ ಡೇ ಅಂದರೆ ಲೈಕ್ 20% ಇದ್ದಾಗ ನೀವು ಚಾರ್ಜ್ ಹಾಕಬೇಕಾದ್ರೆ ರೀಬೋಟ್ ಮಾಡಿ ಚಾರ್ಜ್ ಹಾಕಿದ್ರೆ ನಿಮಗೆ ಬೆಟರು. ಲೈಕ್ ಹೆಂಗೆ ಅಂದರೆ ಫೋನ್ ರೀಸ್ಟಾರ್ಟ್ ಮಾಡ್ತೀವಲ್ಲ ಆ ಥರ ರೀಸ್ಟಾರ್ಟ್ ಮಾಡಿ ನಿಮ್ಗೆ ಚಾರ್ಜ್ ಹಾಕಿದ್ರೆ ಬೆಟರು. ಲರ್ನ್ ಅಬೌಟ್ ಮೂವ್ OS 5 ಇದು